ಕೆಲವು ನಾಗರಿಕ ಸೇವೆಗಳಲ್ಲಿ ಕಾಲ ವಿಳಂಬ ಆಗ್ತಾ ಇದೆ, ಸರಿಯಾದ ಸಮಯಕ್ಕೆ ಸೇವೆಗಳು ಸಿಗ್ತಾ ಇಲ್ಲ ಎಂಬ ಕಾರಣಕ್ಕೆ ಕೆಲವೊಂದು 10 ಅಂಶಗಳನ್ನು ಇಟ್ಕೊಂಡು ಈ ದಿನ ಸಾಂಕೇತಿಕವಾಗಿ ನಗರಸಭೆ ಮುಂಭಾಗ ಒಂದು ಪ್ರತಿಭಟನೆಯನ್ನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಏನು ಮೆಮೊರಂಡಮನ್ನು ನೀಡಿದಿರಿ. ಈ ವಿಚಾರಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾನು ಮುದ್ದಾಮು ತಂದು ನಗರಸಭೆಯಲ್ಲಿ ಆಗಬೇಕಾಗಿರುವಂತಹ ಭಾಳ ತ್ವರಿತ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನವನ್ನು ಸೆಳೆದು ಹಾಗೆ ನಗರಸಭೆ ವ್ಯಾಪ್ತಿನಲ್ಲಿ ಒಂದು ಸಾರ್ವಜನಿಕ ಅಹವಾಲು ಸ್ವೀಕಾರ ಒಂದು ಸಭೆಯನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಏರ್ಪಡಿಸಬೇಕು ಅಂತ ನಡೆಸ್ಕೊಡ್ಬೇಕು ಅಂತ ಮನೆಯಲ್ಲಿ ಮನವಿಯನ್ನು ಕೂಡ ನಿಮ್ಮ ಪರವಾಗಿ ಮಾಡಿಕೊಡ್ತೇನೆ. ಅದರ ಜೊತೆಗೆ ಲಾಸ್ಟು 2 ದಿವಸದಿಂದ ನಗರಸಭೆಯ ಕಮಿಷನರ್ ಆಗಿ ನಟರಾಜ್ ಅವರು ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಅವರು ಕೂಡ ಭಾಳ ಜನಸ್ನೇಹಿಯಾಗಿದ್ದಾರೆ. ಈ ಎಲ್ಲ ಸಮಸ್ಯೆಗಳು ಅವರಿಗೆ ಅರಿವಿದೆ ಅಂತ ನಾನಾದರೂ ಭಾವಿಸ್ತೀನಿ. ತ್ವರಿತವಾಗಿ ತಮ್ಮ ಏನು ನಾಗರಿಕ ಸೇವೆಗಳಿದೆ ಅದನ್ನು ಕೊಡಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳಾಗಿದ್ದು ಅವರು ಈಗ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಂದು ರಿವ್ಯೂ ಮಾಡಲಿಕ್ಕೆ ಒಂದು ಸಮಿತಿಯನ್ನು ಕೂಡ ನೇಮಕ ಮಾಡಿದ್ದಾರೆ. ಅದು ಶೀಘ್ರದಲ್ಲಿ ಚಾಲ್ತಿಗೆ ಬಂದು ನಿಮ್ಮ ಸೇವೆಗಳನ್ನು ಭಾಳ ತ್ವರಿತವಾಗಿ ಕೊಡಲಿಕ್ಕೆ ನಾವು ನಮ್ಮ ಒಂದು ಜವಾಬ್ದಾರಿಯುತವಾದಂಥ ಏನು ಕೆಲಸ ಇದೆ ಅದನ್ನು ನಿರ್ವಹಿಸಲಿಕ್ಕೆ ನಗರಸಭೆ ವತಿಯಿಂದ ಪ್ರಯತ್ನ ಮಾಡ್ತೀವಿ ಅಂತ ತಿಳಿಸ್ತಾ ತಮ್ಮ ಮನವಿ ಏನಿದೆ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಲುಪಿಸೋ ವ್ಯವಸ್ಥೆಯನ್ನು ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ನಗರಸಭಾ ವ್ಯಾಪ್ತಿನಲ್ಲಿ 31 ವಾರ್ಡ್ಗಳು ಬರ್ತವೆ. ಈ 31 ವಾರ್ಡ್ಗಳಲ್ಲೂ ಕೂಡ ನಗರಸಭೆಯ ಅಧಿಕಾರಿಗಳು ಅವರ ನಿರ್ಲಕ್ಷ್ಯತನದಿಂದ ರಸ್ತೆಗಳು, ಚರಂಡಿಗಳು ಎಲ್ಲ ಹಾಳಾಗಿವೆ ಮತ್ತು UGD ಸಿಸ್ಟಮ್ ಕೂಡ ಕಂಪ್ಲೀಟಾಗಿ ಮಾಡದೇ ಇರೋದ್ರಿಂದ ಸಾರ್ವಜನಿಕರು ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಈ ಸ್ವತ್ತನ್ನು ಮಾಡಿಕೊಡುವಂಥ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾದಂಥ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅಂತೇಳಿ ಸಾರ್ವಜನಿಕರಿಂದ ದೂರುಗಳು ಬಂದಿದೆ. ಹಾಗೆ ಟ್ರೇಡ್ ಲೈಸೆನ್ಸನ್ನು ನವೀಕರಣ ಕೊಡುವಂಥ ಒಂದು ಪ್ರಕ್ರಿಯೆಯನ್ನು ಕೂಡ ಅನಗತ್ಯವಾಗಿ ವಿಳಂಬ ಮಾಡ್ತಾ ಇದ್ದಾರೆ. ಸೊ ಇದರ ಜೊತೆಗೆ ಇಡೀ ಕೊಳ್ಳೇಗಾಲ ನಗರಸಭೆ ಆಡಳಿತ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಅಂತೇಳಿ ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಜನನ ಮತ್ತು ಮರಣ ಪತ್ರ ಕೊಡೋದಕ್ಕೂ ಕೂಡ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಯಾವ ಕಾರ್ಯಗಳು ಕೂಡ ಸುಲಲಿತವಾಗಿ ಸಾರ್ವಜನಿಕರಿಗೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕೊಳ್ಳೇಗಾಲ ಟೌನ್ನ ವ್ಯಾಪ್ತಿಯ ನಾಗರಿಕರ ಒಂದು ಅಳಲಾಗಿದೆ. ಆ ಕಾರಣಕ್ಕೆ ಇವತ್ತು ಬಹುಜನ್ ಸಮಾಜ್ ಪಾರ್ಟಿಯ ವತಿಯಿಂದ ನಾವೊಂದು ಪ್ರತಿಭಟನೆಯನ್ನು ಮಾಡಿ ಕಾಲಮಿತಿಯೊಳಗಡೆ ಸಾರ್ವಜನಿಕರ ಕೆಲಸಗಳನ್ನು ಪೂರೈಸಬೇಕು, ಮಾಡಿಕೊಡ್ಬೇಕು. ಇಲ್ಲಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು, ನಗರಸಭೆ ಆಡಳಿತವನ್ನು ಚುರುಕುಗೊಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡಿದ್ದೇವೆ. ಈ ನಗರಸಭಾ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಿಂದ ಅಹವಾಲುಗಳನ್ನು ಖುದ್ದು ಈಗ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ DC ಅವರೇ ಒಂದು ಸಭೆಯನ್ನು ಏರ್ಪಡಿಸಿ ಸ್ವೀಕಾರ ಮಾಡಬೇಕು, ಸ್ಥಳದಲ್ಲೇ ಪರಿಹಾರವನ್ನು ಕೂಡ ದೊರಕಿಸ್ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಮನವಿ ಕೂಡ ಮಾಡಿದ್ದೀವಿ. ಹಾಗೆ ಇಷ್ಟೊಂದು ದುರಾಡಳಿತ ಇಲ್ಲಿ ಇರಲಿಕ್ಕೆ ಕಾರಣ ಇಲ್ಲಿರ್ತಕ್ಕಂಥ ಶಾಸಕರು, ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಕಾಲದಲ್ಲಿ ಕಾಲಕ್ಕೆ ಬಂದು ನಗರಸಭೆಯಲ್ಲಿ ಬಂದು ಏನು ಕಾರ್ಯ ನಡೀತಾ ಇದೆ ಅದರ ಬಗ್ಗೆ ಗಮನ ಕೊಡದೇ ಇರೋದ್ರಿಂದ ಇಲ್ಲಿ ಆಡಳಿತ ನಿಂತ ನೀರಾಗಿದೆ. ಹಾಗೆ ಇಲ್ಲಿ ಗೆದ್ದಿರ್ತಕ್ಕಂಥ ಸಂಸದರು ಕೂಡ ಇದ್ರ ಬಗ್ಗೆ ಯಾವುದೇ ಕ್ರಮ ತಗೊಳ್ಳದೇ ಇರೋದ್ರಿಂದ ಇಲ್ಲಿ ಕಂಪ್ಲೀಟಾಗಿ ಆಡಳಿತ ಕುಸಿದಿದೆ ಅಂತಕ್ಕಂಥದ್ದು ಸಾರ್ವಜನಿಕರ ಅಳಲಾಗಿದೆ. ಸೊ ಬಹುಜನ್ ಸಮಾಜ್ ಪಾರ್ಟಿ ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೀವಿ, ಇಲ್ಲಿ ಈ ಸ್ವತ್ತು ಸಕಾಲಕ್ಕೆ ಸಿಗಬೇಕು, ಟ್ರೇಡ್ ಲೈಸೆನ್ಸು ಸಕಾಲಕ್ಕೆ ರಿನ್ಯೂವಲ್ ಆಗಬೇಕು, ಮತ್ತು ಜನನ ಮರಣ ಪತ್ರ ಏನಿದೆ ಅದು ಕೂಡ ಸಕಾಲಕ್ಕೆ ಅವರಿಗೆ ಸಿಗುವಂತಾಗಬೇಕು. ಅದೆಲ್ಲದರ ಜೊತೆಗೆ ಸಾರ್ವಜನಿಕರ ಕೆಲಸಕ್ಕೆ ಭ್ರಷ್ಟಾಚಾರ ರಹಿತವಾದಂಥ ಚಟುವಟಿಕೆ ಆಡಳಿತ ಇಲ್ಲಿ ನಗರಸಭೆಯಲ್ಲಿ ನಡೀಬೇಕಾಗಿದೆ. ಇದ್ರ ಬಗ್ಗೆ ಶಾಸಕರು ಗಂಭೀರವಾಗಿ ಗಮನ ಹರಿಸಬೇಕು. ಮತ್ತು DC ಅವರೇ ಇವತ್ತು ಆಡಳಿತಾಧಿಕಾರಿ ಆಗಿರೋದ್ರಿಂದ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಿ ಸೂಕ್ತ ಪರಿಹಾರವನ್ನು ಕಂಡುಕೋಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೀನಿ.